ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ದಿವಸ ನಾವು ಎಪಿಲಿಪ್ಸಿ ಸಮಸ್ಯೆಗೆ ಯಾವುದೆಲ್ಲ ಯೋಗಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ವಿಶ್ವ ದಾಖಲೆಯ ಸಾಧಕ, ಯೋಗ ಪ್ರವೀಣ, ಯೋಗ ಭಾಸ್ಕರ, ದೇಶದ ಸರ್ವಶ್ರೇಷ್ಠ ಯೋಗ ಸಾಧಕ. ನಾನು ನಿಮ್ಮ ಜೊತೆಗೆ ಇದ್ದೇನೆ. ಮತ್ತು ನಮ್ಮ ಜೊತೆಗೆ ಇದ್ದಾರೆ ವಿನೋದ್ ದಾಗೆ ಅವರು, ಹಾಗೆ ಮಂಜುಶ್ರೀ ಅವರು. ಈಗ ಎಪಿಲಿಪ್ಸಿ ಯಾವೆಲ್ಲ ಅಭ್ಯಾಸಗಳನ್ನ ಮಾಡೋಣ ಅಂಥೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಎಪಿಲಿಪ್ಸಿ ಅಂದರೆ ಏನು? ಇದು ನ್ಯೂರೋಲಾಜಿಕಲ್ ಡಿಸಾರ್ಡರ್. ಹೇಗಾಗುತ್ತೆ ಅಂತಂತಂದರೆ, ಅದು ಬೈ ಬರ್ತ್ ಕೂಡ ಬೇಬಿ ಪಾರ್ಚುರೇಷನ್ ಮಾಡಬೇಕಾದಾಗೂ ಕೂಡ ಇಂಜುರಿ ಆಗಿಯೂ ಆಗ್ಬೋದು, ಅಥವಾ ಲೇಟ್ರಾನ್ ನರ್ವ್ ಇಂಪಲ್ಸಸ್ಸು ಸರಿಯಾಗಿ ಬ್ರೈನಿಗೆ ಒಂದಕ್ಕೊಂದು ಕನೆಕ್ಟ್ ಆಗದೆ ಅದು ಪ್ರಾಬ್ಲಮ್ ಬರ್ಬೋದು. ಹೀಗಾದಾಗ ಏನಾಗುತ್ತೆ ಅಂತಂದರೆ, ಕುಂಡ್ರಲಿಕ್ಕೆ ಬರಲ್ಲ, ಸರಿಯಾಗಿ ನಿಂದಿರ್ಲಿಕ್ಕೆ ಬರಲ್ಲ, ಸರಿಯಾಗಿ ಮಾತಾಡಲಿಕ್ಕೂ ಬರಲ್ಲ. ಈ ರೀತಿ ತುಂಬ ಸಮಸ್ಯೆಗೆ ಏನಾಗುತ್ತೆ ಅಂತಂದರೆ ಒಳಗಾಗ್ತಾರೆ. ಆಮೇಲೆ ಇನ್ನೊಂದು ಏನಂತಂದರೆ, ಬಾಡಿ ಏನಾಗಿರಲ್ಲ ಅಂತಂದರೆ ಬ್ಯಾಲೆನ್ಸ್ ಇರಲ್ಲ, ತುಂಬ ಶೇಕ್ ಆಗ್ತಾ ಇರ್ತೈತೆ. ಇವನ್ ನಡಿಬೇಕಾದ್ರೂ ಕೂಡ ಯಾವ್ದಾದ್ರು ಕೈ ಹಿಡ್ಕೊಂಡೇ ಹೀಗೆ ನಡಿಬೇಕಾಗತ್ತೆ. ಅದು ಕೂಡ ಏನಾಗುತ್ತೆ ಅಂತಂದರೆ ಅವ್ರು ಸ್ಟ್ರೈಟಾಗಿ ನಡೆಯಲ್ಲ, ಕ್ರಾಸಲ್ಲಿ ನಡೀತಾ ಇರ್ತಾರೆ. ಇನ್ನೊಬ್ರು ಸಪೋರ್ಟ್ ಬೇಕಾಗ್ತಿರ್ತದೆ. ಕೆಲವೊಂದಿಷ್ಟು ಜನಕ್ಕೆ ನಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರ್ತದೆ. ಮತ್ತು ನಾವು ಏನು ಹೇಳ್ತೀವಲ್ಲ ಅದನ್ನು ಸರಿಯಾಗಿ ಅವ್ರು ಅರ್ಥೈಸ್ಕೋದಿಲ್ಲ. ಎಷ್ಟೋ ಒಂದು ಹೊತ್ತಿಗೆ ಏನೋ ಸ್ವಲ್ಪ ಕೇಳಿಸ್ತಿರ್ತದೆ ಅವರಿಗೆ. ಈ ರೀತಿ ಅವ್ರು ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರ್ತಿಲ್ಲ. ಇಂಥ ಸಮಸ್ಯೆಗೆ ಪಾಪ ಒಳಗಾಗ್ತಾರೆ ಎಪಿಲಿಪ್ಸಿ ಸಮಸ್ಯೆ ಇದ್ದವರು. ಸೊ ಈಗೆಲ್ಲ ಇವು ಮಾಡ್ತಕ್ಕಂಥ ಅಭ್ಯಾಸ ನಾವು ಪ್ರಾಯೋಗಿಕವಾಗಿ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದೇವೆ. ಅಂಥ ಅಭ್ಯಾಸಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳಿಕೊಡಲಾಗುವುದು. ಮೊದಲಿಗೆ ತಳಗಡೆ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಯಾರು ಎಪಿಲಿಪ್ಸಿ ಒಳಗಾಗಿರ್ತಾರೆ, ಬಿಗಿನಿಂಗ್ ಸ್ಟೇಜಲ್ಲಿ ಯಾರಿರ್ತಾರೆ, ಅವ್ರಿಗೆ ತಳಗಡೆ ಕೂತ್ಕೊಳ್ಳಿಕ್ಕೆ ಅದು ಆಗಲ್ಲ. ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ಈ ರೀತಿ ಚೇರಲ್ಲಿ ಕೂತ್ಕೊಂಡು ಮಾಡ್ಬೋದಾಗಿದೆ ಅಭ್ಯಾಸವನ್ನು. ಅದರ ಅಭ್ಯಾಸ ಮಾಡಿಸ್ಬೇಕು ಯಾರಾದರೂ. ಅದಕ್ಕೆ ಎಪಿಲಿಪ್ಸಿ ಸಮಸ್ಯೆಗೆ ಯಾರಾದರೂ ಹಿಂದೆ ಸಪೋರ್ಟ್ ಬೇಕೇ ಬೇಕು. ನೀವು ಮಾಡಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋಕೆ ಆಗೋದಲ್ಲ. ಸೊ ಒಬ್ಬರು ಗುರುವನ್ನು ಇಟ್ಕೊಂಡು ನೀವು ಮಾಡೋದದು ಭಾಳ ಯೋಗ್ಯ ಆಗುತ್ತೆ. ಅಂದರೆ ನಿಮಗೆ ಚೆನ್ನಾಗಿ ಎಫೆಕ್ಟ್ ಸಿಗ್ತದೆ. ಒಟ್ಟಿಗೆ ಎಪಿಲಿಪ್ಸಿ ಸಮಸ್ಯೆ ಇದ್ದವರು ಒಟ್ಟಿಗೆ ಯಾರಾದರೂ ಒಬ್ಬರು ಬೇಕೇ ಬೇಕು ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ. ಹಾಗೆ ಮಾಡಬೇಡಿ. ಸೊ ಅವ್ರಿಗೆ ಪೂರ್ತಿ ಎಂಟೈರ್ ಬಾಡಿ ಬ್ಯಾಲೆನ್ಸ್ ಲಾಸ್ ಇರ್ತದೆ. ಬಾಡಿ ಎಲ್ಲ ಏನಾಗಿರ್ತವೆ, ಜಾಯಿಂಟ್ಸ್ಗಳು ತುಂಬ ಸ್ಟಿಫ್ ಆಗಿರ್ತವೆ, ಮೂಮೆಂಟ್ಸೇ ಮಾಡ್ಲಿಕ್ಕೆ ಬರ್ತಾ ಇರೋದಿಲ್ಲ. ಈಗ ಫಸ್ಟ್ ಬಿಗಿನರ್ಸ್ ಇದ್ದಾಗೆ ಹೀಗೆ ಕುಂಡ್ರಿಸ್ಕೊಳ್ಳಿ. ಕಾಲು ಒಳಗಡೆ ತೆಗೆದುಕೊಳ್ಳಿ, ತೋಳಿ ಒಳಗಡೆ. ಎಸ್. ಚಿನ್ಮುದ್ರ. ಕಣ್ಣು ಮುಚ್ಚಿ. ಇವನ್ ಎಪಿಲಿಪ್ಸಿಯಲ್ಲಿ ಇದ್ದಾಗ ಇವನ್ ಕಣ್ಣು ಮುಚ್ಚಲಿಕ್ಕೆ ಆಗ್ತಾ ಇರೋದಿಲ್ಲ, ಬ್ಲಿಂಕಿಂಗ್ ಐಸ್ ಆಗ್ತಾ ಇರ್ತಾವೆ ಅಂಥ ಮಕ್ಕಳಿಗೆ. ಎಪಿಲಿಪ್ಸಿಯಲ್ಲಿ ಭಾಳ ಬ್ಲಿಂಕ್ ಆಗ್ತಾ ಇರ್ತಾವೆ. ಕಣ್ಣು ಸರಿಯಾಗಿ ಹಿಂಗೆ ಕಣ್ಣು ಮುಚ್ಕೊಂಡು ಕುಂತಿರ್ಲಿಕ್ಕೆ ಆಗ್ತಾ ಇರೋದು. ಅವು ಈ ಥರ ಕಣ್ಣು ಹಿಂಗೆ ಬೆಳಕಿಸ್ತಾ ಇರ್ತಾರೆ. ಕಣ್ಣು ಸರಿಯಾಗಿ ಮುಚ್ಚಲಿಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಸೊ ನೀವು ಬರ್ತಾ ನೀವು ಅಭ್ಯಾಸಗಳನ್ನು ಡೇ ಬೈ ಡೇ ನೀವು ಮಾಡ್ತಾ ಮಕ್ಕಳಿಗೆ ಅಥವಾ ಎಲ್ಲರೂ ಯಾರು ಎಪಿಲಿಪ್ಸಿ ಕಾಯಿಲೆಯಲ್ಲಿ ಒಳಗೊಂಡಿದ್ದಾರಲ್ಲ ಅಂಥವ್ರಿಗೆ ಮಾಡ್ತಾ ಹೋದರೆ ಅವ್ರಿಗೇನಾಗುತ್ತೆ ಅಂತಂದರೆ ಅವರು ಆ ಡಿಸೀಸಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಎಸ್. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಹೊರಗಾಗ್ತಾ ಬನ್ನಿ. 5 ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೋಗಿ ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಉಸಿರಾಟದ ಕಡೆ ಗಮನ ಇರಲಿ. ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇರಲಿ. ಉಸಿರು ಹೇಗೆ ತೊಗೊಂಡು ಹೋಗ್ತೀರಾ, ಹೇಗೆ ಬಿಡ್ತೀರಾ ಅದ್ರ ಕಡೆ ಗಮನ ಇರಲಿ. 5 ಬಾರಿ ಉಸಿರಾಡಿಸಿದ ತಕ್ಷಣ ನೀವು ಏನು ಮಾಡಬೇಕಂತಂದರೆ ಓಂಕಾರವನ್ನು ಚಾಂಟ್ ಮಾಡಬೇಕಾಗತ್ತೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಎಸ್. ಚಾಂಟ್ ಮಾಡಿ ಓಂಕಾರನ. ಓ ಮತ್ತೆ ದೀರ್ಘವಾಗಿ ಉಸಿರು, ಮತ್ತೆ ಓಂಕಾರ ಸ್ಟಾರ್ಟ್ ಮಾಡಿ. ಓ
ಮತ್ತೆ ದೀರ್ಘವಾಗಿ ಉಸಿರು, ಮತ್ತೆ ಓಂಕಾರ. ಓ ಮತ್ತೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಮತ್ತೆ ಓಂಕಾರ ಸ್ಟಾರ್ಟ್ ಮಾಡಿ. ಓ ಮತ್ತೆ ದೀರ್ಘವಾಗಿ ಉಸಿರು, ಮತ್ತೆ ಓಂಕಾರ. ಓ ಇದೇ ರೀತಿ ಸ್ಟಾರ್ಟಿಂಗ್ ಏನು ಮಾಡಬೇಕಂತಂದರೆ ನಾರ್ಮಲ್ಲಾಗಿ ಉಸಿರಾಡಿಸಿ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಓಂಕಾರ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಬಿಗಿನಿಂಗ್ 5 ಸಾರಿ ಮಾಡಿದರೆ ಸಾಕು, ನಂತರ 12 ಬಾರಿ, ನಂತರ 24 ಬಾರಿ, ನಂತರ 51 ಬಾರಿ ಮಾಡಿದ್ರೂ ಕೂಡ ತುಂಬ ಉಪಯುಕ್ತ ಆಗ್ತದೆ. ಅವ್ರಿಗೆ ಏನಾಗುತ್ತೆ ಅಂತಂದರೆ ಬ್ರೈನ್ ಒಳಗಡೆ ಸೆಲ್ಸಿಗೆ ತುಂಬ ಏನಾಗುತ್ತೆ ಅಂತಂದರೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಆಯ್ತಂತಂದರೆ ಅರ್ಧ ಕಾಯಿಲೆ ಗುಣ ಆದಾಗೇ ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗ್ತದೆ. ಮತ್ತು ವೈಬ್ರೇಟ್ ಆಗುತ್ತೆ ಇಲ್ಲಿ ತುಂಬ, ಬ್ರೈನಲ್ಲಿ ಕೂಡ ಸಿಕ್ಕಾಪಟ್ಟೆ ವೈಬ್ರೇಷನ್ ಆಗುತ್ತೆ. ವೈಬ್ರೇಟ್ ಆಗೋದ್ರಿಂದನೂ ಕೂಡ ತುಂಬ ಅವ್ರಿಗೆ ಉಪಯುಕ್ತಕಾರಿಯಾಗಿರ್ತದೆ. ಈಗ ಮೊದಲಿಗೆ ಅಭ್ಯಾಸ ಅವ್ರಿಗೆ ಏನಾಗಿರ್ತದಪ್ಪ ಅಂತಂದ್ರೆ ಇವನ್ ಇಷ್ಟು ಕಾಲನ್ನು ಫೋಲ್ಡ್ ಮಾಡಲಿಕ್ಕೂ ಕೂಡ ಬರ್ತಾ ಇರೋದಿಲ್ಲ. ಇಷ್ಟು ಕಾಲು ಫೋಲ್ಡ್ ಮಾಡಲಿಕ್ಕೆ ಬರ್ತಾ ಇರೋದಿಲ್ಲ. ಸ್ಟ್ರೆಚ್ ಮಾಡಿ, ಕಾಲನ್ನು ಸ್ಟ್ರೆಚ್ ಮಾಡಿ. ಎಸ್, ಕಾಲನ್ನು ಮುಂದಗಡೆ ಸ್ಟ್ರೆಚ್ ಮಾಡಿ. ಯಾರು ತಳಗಡೆ ಕುಂಡ್ರಲಿಕ್ಕೆ ಆಗ್ತಾ ಇರೋದಿಲ್ಲ ಅವ್ರು ಹೀಗೆ ಕೂತ್ಕೋಬೇಕು ಮೇಲ್ಗಡೆ. ಈಗ ಒಂದು ಕಾಲನ್ನು ಫೋಲ್ಡ್ ಮಾಡಿ ಸ್ಟ್ರೆಚ್ ಮಾಡಿ, ಬಲಗಾಲನ್ನು ಫೋಲ್ಡ್ ಮಾಡೋದು, ಅರ್ಧ ಪದ್ಮಾಸನ ಥರ ಫೋಲ್ಡ್ ಮಾಡಿಸೋದು, ಸ್ಟ್ರೆಚ್ ಮಾಡೋದು. ಈ ರೀತಿ ಸ್ಟ್ರೆಚ್ ಮಾಡಿ, ಒಟ್ಟಿಗೆ ಮಾಡಿ. ಎಸ್, ಫೋಲ್ಡ್ ಮಾಡಿ, ಸ್ಟ್ರೆಚ್ ಮಾಡಿ, ಫೋಲ್ಡ್ ಮಾಡಿ, ಸ್ಟ್ರೆಚ್ ಮಾಡಿ, ಫೋಲ್ಡ್ ಮಾಡಿ, ಸ್ಟ್ರೆಚ್ ಮಾಡಿಸಿ, ಫೋಲ್ಡ್ ಮಾಡಿಸಿ, ಸ್ಟ್ರೆಚ್ ಮಾಡಿಸಿ, ಫೋಲ್ಡ್ ಮಾಡಿಸಿ. ಇಲ್ಲೋಡಿ, ಅವ್ರಿಗೆ ಕಾಲು ಮಣಿತಾ ಇರೋದಿಲ್ಲ. ಹಾಗಾಗಿ ಏನು ಮಾಡಬೇಕಂತಂದರೆ ಕಾಲನ್ನ ಸರಿಯಾಗಿ ಈ ರೀತಿ ಹಿಡಿದು ನಾವೇ ಫೋಲ್ಡ್ ಮಾಡಿಸ್ಬೇಕು, ಸ್ಟ್ರೆಚ್ ಮಾಡಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಏನಾಗತ್ತಂತಂದರೆ ಜಾಯಿಂಟ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆದಾಗ ಸರಿಯಾಗಿ ಜಾಯಿಂಟ್ಗಳಿಗೆ ಆಕ್ಸಿಜನ್ನು ಕೂಡ ಸಿಗುತ್ತೆ, ಹಾಗೇ ಮಸಲ್ ಸ್ಟ್ರೆಂತು ಕೂಡ ಆಗುತ್ತೆ. ಹೀಗೆ ಮಾಡೋದ್ರಿಂದ ಏನಾಗತ್ತಂತಂದ್ರೆ ಅವ್ರಿಗೆ ಈಸಿಯಾಗಿ ನೀ ಜಾಯಿಂಟು ಕರೆಕ್ಟಾಗಿ ಅವ್ರಿಗೆ ವಾಕ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಮೇಲ್ಗಡೆ ಕುಂತವರು ಈ ರೀತಿ ಮಾಡಿಸಿ, ತಳಗಡೆ ಕುಂತು ಮಾಡ್ಬೋದು ಅನ್ನೋರು ಆ ರೀತಿ ಮಾಡಿ. ಈಗ ಎಡಕಾಲನು ಅರ್ಧ ಪದ್ಮಾಸನ ಥರ ಸೈಡು. ಎಸ್, ಸ್ಟ್ರೆಚ್ ಮಾಡಿ, ಫೋಲ್ಡ್ ಮಾಡಿಸಿ, ಸ್ಟ್ರೆಚ್ ಮಾಡಿಸಿ. ಈ ರೀತಿ ಫೋಲ್ಡ್ ಮಾಡಿಸ್ಬೇಕು, ನಿಧಾನವಾಗಿ ಮಾಡಿಸ್ಬೇಕು. ಅವಸರ ಮಾಡೋ ಹಾಗಿಲ್ಲ. ಎಷ್ಟು ನಿಧಾನ ಮಾಡಿಸ್ತಿರಲ್ಲ ಅಷ್ಟು ಉಪಯುಕ್ತಕಾರಿಯಾಗಿರ್ತದೆ. ನಿಧಾನವಾಗಿ ಮಾಡಿಸ್ಬೇಕು. ಅವ್ರಿಗೆ ಜಾಯಿಂಟ್ ಫುಲ್ ಫಿಟ್ಟಾಗಿದೆ ಅಂತಂದರೆ ಬೇಗ ಹಿಂಗೆ ಎಳಿಬಾರ್ದು. ನಿಧಾನವಾಗಿ ತಗೋಬೇಕು, ನಿಧಾನವಾಗಿ ಸ್ಟ್ರೆಚ್ ಮಾಡ್ತಾ ಬರಬೇಕು. ಓಕೆ, ನಿಮ್ಮ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ವಿಶ್ರಾಂತಿ. ಈಗ ಒಂದು ಕಾಲನ್ನು ಮೇಲ್ಗಡೆ ಹಾಕ್ಕೊಂಡು ಕೂತ್ಕೋಬೇಕು. ಈ ರೀತಿ ಒಂದು ಕಾಲನ್ನು ಮೇಲ್ಗಡೆ ಹಾಕ್ಕೊಂಡು ಕುಂಡ್ರಲಿಕ್ಕೆ ಹೇಳಬೇಕು. ಅರ್ಧ ಪದ್ಮಾಸನ, ಒಂದು ಕಾಲು ಸ್ಟ್ರೆಚ್ ಮಾಡ್ಲಿಕ್ಕೆ ಹಚ್ಚಬೇಕು. ಈ ರೀತಿ ಮಾಡ್ಲಿಕ್ಕೆ ಹಚ್ಚಬೇಕು. ಕೆಲವೊಂದಿಷ್ಟು ಪೇಷಂಟ್ಸ್ ಏನು ಇರ್ತಾರಲ್ಲ ಅವ್ರು ಏನಾಗ್ತದೆ ಅಂತಂತಂದರೆ ಹೀಗೆ ಕುಂಡ್ರಲಿಕ್ಕೂ ಬರ್ತಾ ಇರೋಲ್ಲ. ನಾ ಯಾಕೆ ಹೇಳ್ತಾ ಇದ್ದೀನಿ, ಜೊತೆಗೆ ಒಬ್ಬರು ಇರಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಎಪಿಲಿಪ್ಸಿ ಸಮಸ್ಯೆ ಒಳಗಾದವ್ರಿಗೆ ಏನಾಗಿಬಿಡ್ತದೆ, ಬಿದ್ದು ಬಿಡ್ತಾರೆ ಹಿಂಗೆ ಬೇಗ. ಹಾಗಾಗಿ ಅವ್ರಿಗೆ ಸಪೋರ್ಟಿವ್ ಆಗಿ ನೀವು ಇರಬೇಕಾಗತ್ತೆ, ಇದ್ದು ಮಾಡಿಸ್ತಕ್ಕಂಥದ್ದು. ಈಗ ಸ್ಟ್ರೆಚ್ ಮಾಡಿ. ಈಗ ಅದೇ ರೀತಿ ಇನ್ನೊಂದು ಕಾಲನ್ನು ನಿಧಾನವಾಗಿ ಫೋಲ್ಡ್ ಮಾಡಿಸಿ ಮೇಲ್ಗಡೆ ಇಡಿಸಿ. ಬಿಗಿನಿಂಗ್ ಏನು ಮಾಡಿಸ್ಬೇಕಂದ್ರೆ ನೀವೇ ಮಾಡಿಸ್ಬೇಕು. ಈ ರೀತಿ ಫೋಲ್ಡ್ ಮಾಡಿ ಮೇಲ್ಗಡೆ ಇಡಿಸ್ಬೇಕು. ಈ ರೀತಿ ಇಡಿಸ್ಬೇಕು. ಈ ರೀತಿ ಇಡಿಸಿದಾಗ ಏನಾಗುತ್ತೆ, ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ.
ಫುಲ್ ಏನಾಗಿರ್ತದಂತಂದರೆ ಒಂದು ಡೆಡ್ ಬಾಡಿ ಹೇಗೆ ಸ್ಟಿಫ್ ಆಗಿರ್ತದಲ್ಲ ಆ ರೀತಿ ಅವ್ರ ಬಾಡಿ ಆಗಿರ್ತದೆ. ಸೊ ಹಿಂಗೆ ಮಾಡ್ತಾ 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 ಅವ್ರಿಗೆ ಬಾಡಿ ಫ್ಲೆಕ್ಸಿಬಿಲಿಟಿಯನ್ನು ಇನ್ಕ್ರೀಸ್ ಮಾಡ್ಬೋದು. ಸ್ಟ್ರೆಚ್ ಮಾಡಿ. ಎಸ್, ಈಗ ಮುಂದಿನ ಅಭ್ಯಾಸ, ನಿಧಾನವಾಗಿ ಎದ್ದು ನಿಂತ್ಕೊಳ್ಳಿ. ಈಗೇನು ಮಾಡಬೇಕು ಅಂತಂತಂದರೆ ಹ್ಯಾಂಡ್ ಸ್ಟ್ರೆಚಿಂಗ್ ಎಕ್ಸಸೈಸಸ್. ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ, ಭುಜದ ಸಮಾನವಾಗಿ. ಈಗ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಅಗಲಿಸಬೇಕು. ಈ ರೀತಿ ನಿಧಾನವಾಗಿ ಉಸಿರನ್ನು ಬಿಡಂತ ಹೇಳಿ ಮುಂದ್ಗಡೆ ಅವ್ರ ಕೈಗಳನ್ನು ತೊಗೊಂಬರ್ಸ್ಬೇಕು. ಕೈ ಸಪೋರ್ಟ್ ತೊಗೊಳ್ಳಿ ಫಸ್ಟ್ ಸ್ಟಾರ್ಟಿಂಗ್ ಬಿಗಿನಿಂಗ್. ನಂತರ ಅವ್ರಿಗೆ ಮಾಡ್ಲಿಕ್ಕೆ ಬಂದಾಗ ಓಕೆ ಅದು ಮಾಡ್ಲಿಕ್ಕೆ ಹೇಳ್ಬೋದು. ಫಸ್ಟ್ ಬಿಗಿನಿಂಗ್ ಸಪೋರ್ಟಿವ್ ಆಗಿರಲಿ. ಈ ರೀತಿ 5 ಸಾರಿ. ಗುಡ್. ಅಭ್ಯಾಸ ಮಾಡಿ ಸರಿಯಾಗಿ ಅಭ್ಯಾಸ ಮಾಡಿಸ್ಬೇಕಾದಾಗೂ ಕೂಡ ಈ ಕೈ ಒಂದು ತಳಗಡೆ ಈ ಕೈ ಒಂದು ಮೇಲ್ಗಡೆ ಇಟ್ಟು ಹಿಂಗೆ ಅಭ್ಯಾಸ ಮಾಡಿಸ್ಬಾರ್ದು. ಇದು ಏನಾಗಲ್ಲ, ರಾಂಗ್ ಎಫೆಕ್ಟ್ ಆಗುತ್ತೆ. ಕರೆಕ್ಟಾಗೇ ಹೀಗೇ ಮಾಡಿಸ್ಬೇಕು. ಅಂದರೆ ಮಾತ್ರ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಯುಟಿಲೈಸೇಷನ್ ಆಗುತ್ತೆ. ಉಸಿರಾಟದ ಕಡೆ ಗಮನ ಇರಲಿ. ಹೀಗೆ 5 ಬಾರಿ ಅಭ್ಯಾಸ ಮಾಡಬೇಕು. 5 ಬಾರಿ ಆದ ತಕ್ಷಣ ಎರಡೂ ಕೈಗಳನ್ನ ಮುಂದಗಡೆ ತೊಗೊಂಬನ್ನಿ, ಉಸಿರು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ತಳಗಡೆ ತೊಗೊಂಬರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಎಪಿಲಿಪ್ಸಿಗೆ ಯಾವೆಲ್ಲ ಆಸನಗಳನ್ನು ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳ ಅಭ್ಯಾಸ ಮಾಡೋಣ. ನಮಸ್ಕಾರ.